ಜ್ಞಾನದ ಮತ್ತು ಅರಿವಿನ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಹೌದು, ನಮಸ್ಕಾರ. ಇಂದಿನ ನಮ್ಮ ತಾತ್ವಿಕ ಚರ್ಚೆಯ ವಿಷಯ ಕೇವಲ ಭಾರತೀಯ ಪರಂಪರೆಯಲ್ಲಿ ಮಾತ್ರವಲ್ಲ, ಇಡೀ ವಿಶ್ವದ ಅತ್ಯಂತ ಪ್ರಬಲ ಮಂತ್ರಗಳಲ್ಲಿ ಒಂದು. ಖಂಡಿತ. ಇಡೀ ವಿಶ್ವದ ಅತ್ಯಂತ ಪ್ರಬಲ ಹಾಗೂ ಪ್ರಾಚೀನ ಮಂತ್ರಗಳಲ್ಲಿ ಒಂದಾದ ಗಾಯತ್ರಿ ಮಂತ್ರದ ಅಂತರಂಗದ ಶಕ್ತಿ. ನಿಜಕ್ಕೂ ಇದೊಂದು ಅದ್ಭುತವಾದ ವಿಷಯ. ಹೌದು. ಈ ಇಡೀ ಜ್ಞಾನದ ಪರಿಣಾಮವು ಸಂಪೂರ್ಣವಾಗಿ ಸೌ ಅನಿತಾ ಅರವಿಂದ್ ಸರಾಫ್ ಅವರು ಒದಗಿಸಿರುವ ಗಾಯತ್ರಿ ಚೈತನ್ಯದಲ್ಲಿ ಅಡಕವಾಗಿರುವ ಅದ್ಭುತ ತಾತ್ವಿಕ ವಿಚಾರಗಳನ್ನ ಆಧರಿಸಿದೆ. ಹೌದು, ಗಾಯತ್ರಿ ಚೈತನ್ಯದಲ್ಲಿರುವ ಆಳವಾದ ವಿಚಾರಗಳು. ಇಂದಿನ ಈ ಚರ್ಚೆಯ ಉದ್ದೇಶ ಕೇವಲ ಒಂದು ಮಂತ್ರವನ್ನ ಹೇಗೆ ಜಪಿಸಬೇಕು ಎಂಬ ಯಾಂತ್ರಿಕ ಪ್ರಕ್ರಿಯೆಯ ಬಗ್ಗೆ ಮಾತನಾಡುವುದಲ್ಲ. ಖಂಡಿತ ಅಲ್ಲ. ಅದಕ್ಕಿಂತ ಬಹಳ ಮಿಗಿಲಾದದ್ದು. ಬದಲಾಗಿ ಈ ವಿಶಿಷ್ಟವಾದ ಮಂತ್ರವು ಭೌತಿಕ ಮತ್ತು ಆಧ್ಯಾತ್ಮಿಕ ಲಾಭಗಳನ್ನು ಏಕಕಾಲದಲ್ಲಿ ಹೇಗೆ ನೀಡುತ್ತದೆ ಅನ್ನೋದನ್ನ ನೋಡ್ಬೇಕು. ಜೊತೆಗೆ ಕಳೆದು ಹೋದ ಮನಸ್ಸಿಗೆ ಇದು ದಾರಿದೀಪ, ಅಂದ್ರೆ ಒಂದು ಸೂಚನಾ ಫಲಕದಂತೆ ಹೇಗೆ ಕೆಲಸ ಮಾಡುತ್ತದೆ ಅಂತಲೂ ತಿಳಿಯಬೇಕು. ಸರಿ ಹೇಳಿದ್ರಿ. ಮತ್ತು ಜಗತ್ತಿನ ಶ್ರೇಷ್ಠ ದಾರ್ಶನಿಕರು, ಸಂತರು ಹಾಗೂ ಮಹರ್ಷಿಗಳು ಇದರ ಅಗಾಧತೆಯನ್ನು ಹೇಗೆ ಕಂಡಿದ್ದಾರೆ ಎಂಬುದನ್ನು ಅತ್ಯಂತ ಸೂಕ್ಷ್ಮವಾಗಿ ಬಿಡಿಸಿ ನೋಡುವುದು ಇಂದಿನ ಗುರಿಯಾಗಿದೆ. ಹೌದು, ಇದೊಂದು ರೋಮಾಂಚಕಾರಿ ಪಯಣ. ಸರಿ, ಇದನ್ನು ವಿವರವಾಗಿ ಬಿಡಿಸಿ ನೋಡೋಣ. ಗಾಯತ್ರಿ ಚೈತನ್ಯವು ನಮ್ಮ ಮುಂದೆ ತೆರೆದಿಡುವ ಈ ವಿಚಾರಗಳು ಎಷ್ಟೊಂದು ಆಳವಾಗಿವೆ ಅಂದ್ರೆ, ಮನುಷ್ಯನ ಪ್ರಜ್ಞೆಯ ಅತ್ಯುನ್ನತ ಸ್ಥಿತಿಯನ್ನು ತಲುಪುವ ಅನೇಕ ರಹಸ್ಯಗಳನ್ನು ಇದು ನಮ್ಮ ಮುಂದಿಡ್ತದೆ ಅಲ್ವಾ? ಖಂಡಿತ. ಇದನ್ನೇ ನಾವಿವತ್ತು ಅರ್ಥ ಮಾಡಿಕೊಳ್ಬೇಕಾಗಿರೋದು. ಈ ವಿಚಾರವನ್ನು ನಾವು ಅರ್ಥ ಮಾಡಿಕೊಳ್ಳಲು ಹೊರಟಾಗ ಆ ಗಮನ ಸೆಳೆಯುವ ಅತ್ಯಂತ ಆಸಕ್ತಿದಾಯಕ ಅಂಶ ಏನಪ್ಪಾ ಅಂದ್ರೆ, ಮೋಕ್ಷದ ಕಡೆಗೆ ಸಾಗುವ ದಾರಿಯಲ್ಲಿರುವ ಒಂದು ಅದ್ಭುತವಾದ ಶ್ರೇಣಿ ಅಥವಾ ಒಂದು ಅನುಕ್ರಮ ಅಂತ ಹೇಳ್ಬೋದು. ಶ್ರೇಣಿ ಅಂದ್ರೆ ಒಂದು ನಿರ್ದಿಷ್ಟ ಹಾದಿ ಅಂತನಾ? ಹೌದು. ಗಾಯತ್ರಿ ಚೈತನ್ಯದಲ್ಲಿ ಅತ್ಯಂತ ಸ್ಪಷ್ಟವಾಗಿ ವಿವರಿಸಿರುವಂತೆ ಅಂತಿಮ ಸತ್ಯವನ್ನು ತಲುಪುವ ಹಾದಿಯ ಒಂದು ನಕ್ಷೆ ಇಲ್ಲಿದೆ. ಆ ನಕ್ಷೆ ಹೇಗೆ ಸಾಗುತ್ತೆ? ಅದು ಹೇಗೆ ಸಾಗುತ್ತದೆಯಂದ್ರೆ, ವೇದದಿಂದ ಗಾಯತ್ರಿಗೆ, ಆ ಗಾಯತ್ರಿಯಿಂದ ಓಂಕಾರಕ್ಕೆ ಮತ್ತು ಓಂಕಾರದಿಂದ ಅಂತಿಮವಾಗಿ ಮೋಕ್ಷಕ್ಕೆ. ಓಹೋ, ವೇದದಿಂದ ಗಾಯತ್ರಿ, ಗಾಯತ್ರಿಯಿಂದ ಓಂಕಾರ, ಆಮೇಲೆ ಮೋಕ್ಷ. ನಿಜ. ಕೆಲವೊಮ್ಮೆ ತಜ್ಞರು ಇದನ್ನು ಓಂಕಾರದಿಂದ ಗಾಯತ್ರಿ, ಗಾಯತ್ರಿಯಿಂದ ವೇದ ಎಂದು ವಿಸ್ತರಿಸುತ್ತಾರೆ. ಅಂದ್ರೆ ಇದರ ಅರ್ಥ ಇಡೀ ವೇದಗಳ ಅಗಾಧವಾದ ಸಾರವನ್ನು ಕೇವಲ ಒಂದು ಮಂತ್ರದಲ್ಲಿ ಹಿಡಿದಿಟ್ರೆ ಅದು ಗಾಯತ್ರಿ ಆಗುತ್ತೆ ಅಂತಾನ? ಹೌದು, ಖಂಡಿತ. ಮತ್ತು ಆ ಗಾಯತ್ರಿ ಮಂತ್ರದ ಸಂಪೂರ್ಣ ಸಾರವನ್ನು ಕೇವಲ ಒಂದು ಅಕ್ಷರದಲ್ಲಿ ಕುಗ್ಗಿಸಿ ಹಿಡಿದಿಟ್ರೆ ಅದು ಓಂಕಾರವಾಗುತ್ತದೆ. ಇದೊಂದು ಅದ್ಭುತವಾದ ಸಂಕೋಚನ ಮತ್ತು ವಿಕಾಸದ ಪ್ರಕ್ರಿಯೆ. ಹೌದು. ಸಾವಿರಾರು ಮಂತ್ರಗಳ ಸಾರವನ್ನು ಒಂದು ಬಿಂದುವಿನಲ್ಲಿ ತಂದು ನಿಲ್ಲಿಸಿದಂತೆ ಅನ್ನಿಸುತ್ತಿದೆ. ಕೇಳುಗರಿಗೆ ಇದು ನಿಜಕ್ಕೂ ಆಶ್ಚರ್ಯ ತರಬಹುದು. ನಿಜಕ್ಕೂ ಹೌದು. ಈ ಶ್ರೇಣಿಯ ಬಗ್ಗೆ ಮಾತನಾಡುವಾಗ ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖವಾಗಿರುವ ಆಚಾರ್ಯ ನವನೀತರು ನೀಡಿರುವ ಅಂಕಿಅಂಶಗಳು ನಿಜಕ್ಕೂ ಬೆರಗುಗೊಳಿಸುತ್ತವೆ. ಹೌದು, ಅವರು ವೈದಿಕ ವಾಂಗ್ಮಯದ ವಿಸ್ತಾರವನ್ನು ಬಹಳ ಚೆನ್ನಾಗಿ ಹೇಳಿದ್ದಾರೆ. ವೈದಿಕ ವಾಂಗ್ಮಯದಲ್ಲಿ ಸುಮಾರು 20,000 ಮಂತ್ರಗಳಿವೆ ಎಂದು ಅವರು ಹೇಳುತ್ತಾರೆ. 20,000 ಮಂತ್ರಗಳು. ಆ ಪ್ರತಿಯೊಂದು ಮಂತ್ರವೂ ಮನುಷ್ಯನ ಶಾರೀರಿಕ, ಆರ್ಥಿಕ ಅಥವಾ ಸಾಮಾಜಿಕ ಪ್ರಗತಿಯ ಒಂದೊಂದು ಆಯಾಮವನ್ನು ವಿವರಿಸುತ್ತದೆ. ಆದರೆ ಈ ಅಪಾರವಾದ ಮಂತ್ರಗಳ ರಾಶಿಯಲ್ಲಿ ಓಂಕಾರವನ್ನು ಆದಿಮಂತ್ರ ಎಂದು ಕರೆದರೆ ಗಾಯತ್ರಿಯನ್ನು ಮಹಾಮಂತ್ರ ಎಂದು ಕರೆಯಲಾಗುತ್ತದೆ. ಹೌದು. ಇಷ್ಟೊಂದು ಮಂತ್ರಗಳಿರುವಾಗ ಗಾಯತ್ರಿಗೆ ಮಾತ್ರ ಈ ಅಗ್ರಸ್ಥಾನ ಏಕೆ ಸಿಕ್ಕಿದೆ ಎಂಬುದು ಬಹಳ ದೊಡ್ಡ ಪ್ರಶ್ನೆ ಅಲ್ವಾ? ಆ ಪ್ರಶ್ನೆಗೆ ಆಚಾರ್ಯ ನವನೀತರು ಬಹಳ ಸುಂದರವಾದ ಉತ್ತರವನ್ನು ನೀಡುತ್ತಾರೆ. ಏನು ಆ ಉತ್ತರ? ಗಾಯತ್ರಿ ಮಂತ್ರಕ್ಕೆ ಈ ಅಗ್ರಸ್ಥಾನ ಒಲಿಯಲು ಕಾರಣ ಇದರಲ್ಲಿ ಜ್ಞಾನ, ಕರ್ಮ ಮತ್ತು ಉಪಾಸನೆ ಎಂಬ 3 ಪರಮ ಸತ್ಯಗಳು ಏಕಕಾಲದಲ್ಲಿ ಅಡಕವಾಗಿವೆ. ಜ್ಞಾನ, ಕರ್ಮ ಮತ್ತು ಉಪಾಸನೆ 3 ಒಂದರಲ್ಲೇ ಇದೆಯಾ? ಹೌದು. ಕೇವಲ ಜ್ಞಾನವಿದ್ದರೆ ಸಾಲದು, ಅದು ಕರ್ಮಕ್ಕೆ ಇಳಿಯಬೇಕು. ಕೇವಲ ಕರ್ಮವಿದ್ದರೆ ಸಾಲದು, ಅದರಲ್ಲಿ ಉಪಾಸನೆಯ ಅಥವಾ ಭಕ್ತಿಯ ಭಾವವಿರಬೇಕು. ಈ 3ರ ಅದ್ಭುತ ಸಮಾಗಮವನ್ನು ನಾವು ಈ ಒಂದೇ ಮಂತ್ರದಲ್ಲಿ ಕಾಣಬಹುದು ಅನ್ನೋದು ಅಸಾಧಾರಣ ವಿಚಾರ. ಖಂಡಿತ. ಇದೇ ತತ್ವವನ್ನು ಸ್ವಾಮಿ ದಯಾನಂದ ಸರಸ್ವತಿಯವರು ಮತ್ತು ರಮಣ ಮಹರ್ಷಿಗಳು ಮತ್ತಷ್ಟು ವಿಸ್ತರಿಸಿದ್ದಾರೆ ಎನ್ನಬಹುದು. ಸ್ವಾಮಿ ದಯಾನಂದ ಸರಸ್ವತಿಯವರ ಪ್ರಕಾರ ಈ ಮಂತ್ರದ ಸ್ಥಾನವೇನು? ಅವರ ಪ್ರಕಾರ ಸರ್ವ ಮಂತ್ರಗಳಿಗಿಂತ ಶ್ರೇಷ್ಠವಾದದ್ದು ಮತ್ತು ಚತುರ್ವೇದಗಳಿಗೆ ಮೂಲವಾದ ಗುರುಮಂತ್ರವೇ ಈ ಗಾಯತ್ರಿ. ಚತುರ್ವೇದಗಳಿಗೆ ಮೂಲವಾದ ಗುರುಮಂತ್ರ? ಹೌದು. ಇದು ಎಲ್ಲ ಮಂತ್ರಗಳ ಮುಕುಟಮಣಿ ಇದ್ದಂತೆ ಎಂದು ಅವರು ವರ್ಣಿಸ್ತಾರೆ. ಮುಕುಟಮಣಿ ಅಂದ್ರೆ ಕಿರೀಟದ ರತ್ನವಿದ್ದಂತೆ.
ನಮ್ಮ ದಿನನಿತ್ಯದ ಬದುಕಿನ ಜಂಜಾಟಗಳೆಂಬ ಕಡಲನ್ನು ದಾಟಲು ಅಂದ್ರೆ ಭವಸಾಗರವನ್ನು ದಾಟಿಸುವ ನೌಕೆಯಂತೆ ಇದು ಕೆಲಸ ಮಾಡುತ್ತದೆ. ಭವಸಾಗರವನ್ನು ದಾಟಿಸುವ ನೌಕೆ ಅಂದ್ರೆ ದೋಣಿ. ಈ ರೂಪಕ ಬಹಳ ಚೆನ್ನಾಗಿದೆ. ರಮಣ ಮಹರ್ಷಿಗಳು ಕೂಡ ಸರ್ವ ವಿದ್ಯೆಗಳಲ್ಲಿ ಮಂತ್ರವಿದ್ಯೆ ಅಗ್ರಗಣ್ಯವಾದದ್ದು ಮತ್ತು ಅದರಲ್ಲಿ ಗಾಯತ್ರಿ ಮಂತ್ರವು ಸಮೃದ್ಧಿಯನ್ನು ಪ್ರದಾನ ಮಾಡುವ ಅಪಾರ ಶಕ್ತಿಯನ್ನು ಹೊಂದಿದೆ ಎಂದು ವಿವರಿಸುತ್ತಾರೆ. ಅಂದ್ರೆ ಇದು ಕೇವಲ ಆಧ್ಯಾತ್ಮಿಕ ಮಾತ್ರವಲ್ಲ, ಪ್ರಾಪಂಚಿಕ ಲಾಭಗಳನ್ನೂ ಕೂಡ ನೀಡುತ್ತಾ? ಖಂಡಿತವಾಗಿಯೂ ಪ್ರಾಪಂಚಿಕ ಹಾಗೂ ಪಾರಮಾರ್ಥಿಕ ಲಾಭಗಳೆರಡನ್ನೂ ಇದು ಕರುಣಿಸುತ್ತದೆ ಎಂಬುದು ಬಹಳ ದೊಡ್ಡ ಆಶ್ವಾಸನೆ. ಅಂದ್ರೆ ಲೌಕಿಕ ಜೀವನದ ಸವಾಲುಗಳನ್ನು ಎದುರಿಸಲು ಮತ್ತು ಆಧ್ಯಾತ್ಮಿಕ ಏಳಿಗೆಯನ್ನು ಹೊಂದಲು ಇದು ಎರಡಕ್ಕೂ ಸೇತುವೆಯಾಗುತ್ತದೆ. ಹೌದು, ಆ ಸೇತುವೆಯ ಪರಿಕಲ್ಪನೆಯನ್ನು ನಾವು ಇನ್ನಷ್ಟು ಆಳವಾಗಿ ನೋಡೋಣ. ಸರಿ, ನೋಡೋಣ. ಗಾಯತ್ರಿ ಚೈತನ್ಯವು ಸ್ಪಷ್ಟಪಡಿಸುವ ಮತ್ತೊಂದು ಅತ್ಯಂತ ಮಹತ್ವದ ವಿಚಾರವೆಂದರೆ ಈ ಮಂತ್ರವು ಕೇವಲ ಕುರುಡು ಭಕ್ತಿಯ ಸಂಕೇತವಲ್ಲ. ಕೇವಲ ಭಕ್ತಿಯಲ್ಲ ಅಂದ್ರೆ ಮತ್ತೇನು? ಇದು ಮನುಷ್ಯನ ಬುದ್ಧಿಯನ್ನು ತೀಕ್ಷ್ಣಗೊಳಿಸುವ ಮತ್ತು ಶುದ್ಧೀಕರಿಸುವ ಒಂದು ವೈಜ್ಞಾನಿಕ ಪ್ರಬಲ ಸಾಧನ. ಬುದ್ಧಿಯ ಶುದ್ಧೀಕರಣ, ಇದು ಬಹಳ ಮುಖ್ಯವಾದ ವಿಚಾರ. ಹೌದು, ಸ್ವಾಮಿ ವಿವೇಕಾನಂದರ ವಿಚಾರಧಾರೆ ಈ ನಿಟ್ಟಿನಲ್ಲಿ ಬಹಳ ಪ್ರಖರವಾಗಿದೆ. ಅವರು ಈ ಬಗ್ಗೆ ಏನ್ ಹೇಳಿದ್ದಾರೆ? ಗಾಯತ್ರಿ ಮಂತ್ರವನ್ನು ಜಪಿಸುವ ಸಾಧಕರು ಕೇವಲ ಅಕ್ಷರಗಳನ್ನು ಯಾಂತ್ರಿಕವಾಗಿ ಉಚ್ಚರಿಸುವುದಿಲ್ಲ, ಬದಲಾಗಿ ಅವರು ಆಕಾಶದಲ್ಲಿ ಕಾಣುವ ದೃಶ್ಯ, ಸೂರ್ಯನ ಹಿಂದಿರುವ ಕಣ್ಣಿಗೆ ಕಾಣದ ಅಗೋಚರ ಶಕ್ತಿಯ ಮೂಲದೊಂದಿಗೆ ನೇರವಾದ ಸಂಬಂಧವನ್ನು ಸ್ಥಾಪಿಸುತ್ತಾರೆ ಎಂದು ವಿವೇಕಾನಂದರು ಹೇಳುತ್ತಾರೆ. ಅಗೋಚರ ಸೂರ್ಯನ ಅಂತರ್ಗತ ಶಕ್ತಿಯೊಂದಿಗೆ ನೇರವಾದ ಸಂಬಂಧ ಸ್ಥಾಪನೆ ಅಂದ್ರೆ ಬಹಳ ಆಳವಾದ ಸಂಪರ್ಕ. ಹೌದು, ಆ ಅಗೋಚರ ಶಕ್ತಿಯೊಡನೆ ಸಂಪರ್ಕ ಸಾಧಿಸುವುದರ ಪರಿಣಾಮ ಏನಾಗುತ್ತದೆ ಎನ್ನುವುದು ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ. ಪರಿಣಾಮ ಏನಾಗುತ್ತೆ? ಈ ಪ್ರಕ್ರಿಯೆಯು ಮನುಷ್ಯನಿಗೆ ಅತ್ಯುನ್ನತವಾದ ಸದ್ಬುದ್ಧಿಯನ್ನು ಕರುಣಿಸುತ್ತದೆ. ಕೇವಲ ಬುದ್ಧಿಯಲ್ಲ, ಸದ್ಬುದ್ಧಿ. ಹೌದು, ಅಂದ್ರೆ ಕೇವಲ ಬುದ್ಧಿವಂತಿಕೆ ಅಥವಾ ಮಾಹಿತಿಯಲ್ಲ, ಯಾವುದು ಸರಿ ಮತ್ತು ಯಾವುದು ತಪ್ಪು ಎಂದು ವಿವೇಚಿಸುವ ನೈಜ ಸದ್ಬುದ್ಧಿ. ಎಂತಹ ಅದ್ಭುತವಾದ ವಿಚಾರ. ಮತ್ತು ಈ ಜಪ ಮಾಡುವ ಸ್ಥಳದ ಬಗ್ಗೆಯೂ ಏನೋ ವಿಶೇಷತೆ ಇದೆ ಅಲ್ವಾ? ಖಂಡಿತ. ಅಷ್ಟೇ ಅಲ್ಲದೆ ಎಲ್ಲಿ ಈ ಮಂತ್ರದ ಜಪ ನಿರಂತರವಾಗಿ ನಡೆಯುತ್ತದೆಯೋ ಆ ಸ್ಥಳದಲ್ಲಿ ಒಂದು ವಿರಾಟ್ ರೂಪದ ಆಧ್ಯಾತ್ಮಿಕ ಪ್ರಭಾವಲಯ ಸೃಷ್ಟಿಯಾಗುತ್ತದೆ. ಆಧ್ಯಾತ್ಮಿಕ ಪ್ರಭಾವಲಯ? ಇದನ್ನೇ ನಾವು ಆಧ್ಯಾತ್ಮಿಕ ಸ್ತರದಲ್ಲಿ ಆಶೀರ್ವಾದ ಎಂದು ಕರೆಯುವುದು. ಈ ಬುದ್ಧಿಯ ಉನ್ನತೀಕರಣದ ಬಗ್ಗೆ ಮಾತಾಡುವಾಗ ಗಾಯತ್ರಿ ಚೈತನ್ಯದಲ್ಲಿ ಸ್ವಾಮಿ ರಾಮತೀರ್ಥರು ನೀಡಿರುವ ಒಂದು ಅದ್ಭುತವಾದ ಪರಿಕಲ್ಪನೆ ಇದೆ. ಹೌದು, ಆ ಕಡೆಗೆ ನಾವು ಗಮನ ಹರಿಸಲೇಬೇಕು. ಈ ಮಂತ್ರವು ಮನುಷ್ಯನ ಒಳಗಿರುವ ಲೌಕಿಕವಾದ ಕಾಮರುಚಿಯನ್ನು ಅತ್ಯಂತ ಸಹಜವಾಗಿ ಮತ್ತು ಯಾವುದೇ ಬಲವಂತವಿಲ್ಲದೆ ರಾಮರುಚಿಯಾಗಿ ಮಾರ್ಪಡಿಸುತ್ತದೆ ಎಂದು ಅವರು ವಿವರಿಸುತ್ತಾರೆ. ಕಾಮರುಚಿಯಿಂದ ರಾಮರುಚಿಗೆ. ಇಲ್ಲಿಯೇ ಇದು ನಿಜಕ್ಕೂ ಅತ್ಯಂತ ಕುತೂಹಲಕಾರಿಯಾಗುವುದು. ಕಾಮರುಚಿಯಿಂದ ರಾಮರುಚಿಯ ಕಡೆಗಿನ ಈ ಪಯಣದ ಅರ್ಥವನ್ನು ನಾವು ಸ್ವಲ್ಪ ಬಿಡಿಸಿ ನೋಡಬೇಕಾಗಿದೆ. ಹೌದು, ಮನುಷ್ಯನಿಗೆ ಪ್ರಾಪಂಚಿಕ ಆಸೆಗಳ ಬಗ್ಗೆ ಇರುವ ಒಲವನ್ನು ಇದು ಹೇಗೆ ಮಾರ್ಪಡಿಸುತ್ತದೆ ಅನ್ನೋದು ಮುಖ್ಯ. ಕಾಮ ಎಂದರೆ ಲೌಕಿಕ ಆಕರ್ಷಣೆ ಮತ್ತು ಆಸೆಗಳು. ರಾಮ ಎಂದರೆ ಆಧ್ಯಾತ್ಮಿಕ ಆನಂದ ಅಥವಾ ಅಂತರಂಗದ ಶಾಂತಿ. ಇದು ಕೇವಲ ಆಸೆಗಳನ್ನು ಬಲವಂತವಾಗಿ ಹತ್ತಿಕ್ಕುವ ಅಥವಾ ನಿಗ್ರಹಿಸುವ ಪ್ರಕ್ರಿಯೆಯಲ್ಲ. ಅಲ್ಲವೇ ಅಲ್ಲ, ಬದಲಾಗಿ ಆಸೆಗಳ ಸ್ವರೂಪವನ್ನೇ ಉನ್ನತೀಕರಿಸುವ ಪ್ರಕ್ರಿಯೆ. ಆಸಕ್ತಿಯ ಕೇಂದ್ರವು ಹೊರಗಿನಿಂದ ಒಳಮುಖವಾಗಿ ಬದಲಾಗುವುದು ಎಂತಹ ಸುಂದರವಾದ ಬೆಳವಣಿಗೆ. ನಿಜಕ್ಕೂ ಇದಕ್ಕೆ ಪೂರಕವಾಗಿ ಬುದ್ಧಿಯ ಈ ಶುದ್ಧೀಕರಣದ ಬಗ್ಗೆ ಸ್ವಾಮಿ ಶಿವಾನಂದರು ಕೂಡ ಮತ್ತಷ್ಟು ಆಳವಾದ ಒಳನೋಟಗಳನ್ನು ನೀಡಿದ್ದಾರೆ. ಹೌದು, ಗಾಯತ್ರಿ ಮಾತೆ ಕೇವಲ ವೇದಗಳಿಗೆ ಜನ್ಮ ನೀಡಿದವಳಲ್ಲ, ಬದಲಾಗಿ ಅವಳು ಅಜ್ಞಾನವೆಂಬ ಕತ್ತಲೆಯ ಸಂಪೂರ್ಣ ವಿನಾಶಕಿ. ಅಜ್ಞಾನದ ವಿನಾಶಕಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಮಂತ್ರವನ್ನು ಜಪಿಸುವುದರಿಂದ ಮನಸ್ಸು ಶುದ್ಧವಾಗುತ್ತದೆ ಮತ್ತು ಹೃದಯ ನಿರ್ಮಲವಾಗುತ್ತದೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಇದು ಮನುಷ್ಯನಿಗೆ ಸ್ವಾಭಾವಿಕವಾಗಿಯೇ ಒಂದು ವಿನಮ್ರತೆಯನ್ನು ತಂದುಕೊಡುತ್ತದೆ ಅಲ್ವಾ? ಹೌದು, ಬಹಳ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅದುವೇ. ಜ್ಞಾನ ಬಂದಾಗ ಅಹಂಕಾರ ಬರುವುದು ಸಹಜ, ಆದರೆ ಈ ಮಂತ್ರದ ಪ್ರಭಾವದಿಂದ ಜ್ಞಾನದ ಜೊತೆಗೆ ವಿನಮ್ರತೆಯೂ ಬೆಳೆಯುತ್ತದೆ. ಬುದ್ಧಿ ಸೂಕ್ಷ್ಮಗೊಂಡಂತೆ ಬೇರೇನೆಲ್ಲ ಲಾಭಗಳಿವೆ? ದೂರದರ್ಶಿತ್ವ ಅಂದ್ರೆ ಮುಂದೆ ಒದಗಿ ಬರಬಹುದಾದ ಸವಾಲುಗಳನ್ನು ಅರಿಯುವ ಶಕ್ತಿ ವೃದ್ಧಿಯಾಗುತ್ತದೆ. ದೂರದರ್ಶಿತ್ವ, ಇದು ಪ್ರತಿಯೊಬ್ಬರಿಗೂ ಬೇಕಾದ ಗುಣ. ಎಂತಹದೇ ಕ್ಲಿಷ್ಟಕರವಾದ ಅಥವಾ ಸಂಕಷ್ಟದ ಪರಿಸ್ಥಿತಿಯಲ್ಲಿಯೂ ಇದು ಅಪಾರವಾದ ಧೈರ್ಯವನ್ನು ನೀಡುತ್ತದೆ. ಆತ್ಮದರ್ಶನಕ್ಕೆ ಇದೊಂದು ಸುಸಜ್ಜಿತವಾದ ಸಲಕರಣೆಯಾಗಿದೆ.
ಈ ಎಲ್ಲಾ ತಾತ್ವಿಕ ವಿಚಾರಗಳನ್ನು ಅರ್ಥಮಾಡಿಕೊಳ್ಳುವಾಗ ನಮಗೆ ಕೆಲವು ಅದ್ಭುತವಾದ ರೂಪಕಗಳು ಮತ್ತು ಅನುಭವದ ಕ್ಷಣಗಳು ಸಿಗ್ತವೆ. ಹೌದು, ರೂಪಕಗಳು ಈ ಕಠಿಣ ತತ್ವಗಳನ್ನು ಸರಳವಾಗಿ ಅರ್ಥೈಸಲು ಸಹಾಯ ಮಾಡುತ್ತವೆ. ವಿಶೇಷವಾಗಿ ಗಾಯತ್ರಿ ಚೈತನ್ಯದಲ್ಲಿ ಬರುವ ಅವಧೂತ ಭಗವಾನ್ ನಿತ್ಯಾನಂದರ ಆ ಒಂದು ರೂಪಕ ನಮ್ಮನ್ನು ತೀವ್ರವಾದ ಚಿಂತನೆಗೆ ಹಚ್ಚುತ್ತದೆ. ಭಗವಾನ್ ನಿತ್ಯಾನಂದರ ರೂಪಕ ಅವರು ಏನ್ ಹೇಳಿದ್ದಾರೆ? ಮನುಷ್ಯನು ಸದಾಕಾಲ ಸುಖ ಮತ್ತು ಆನಂದವನ್ನು ಜಗತ್ತಿನ ಹೊರಗೆ ಹುಡುಕುತ್ತಾನೆ. ಆದರೆ ನಿಜವಾದ ಆನಂದ ಇರುವುದು ಹೊರಗಲ್ಲ, ಅದು ನಮ್ಮ ಒಳಗೇ ಇದೆ. ಹೌದು. ಗಾಯತ್ರಿ ಮಂತ್ರವೆಂದರೆ ಮನುಷ್ಯನ ಮನಸ್ಸನ್ನು ಒಳಗಿನ ಆತ್ಮದ ಕಡೆಗೆ ತಿರುಗಿಸುವ ಹೆದ್ದಾರಿಯ ಒಂದು ಸೂಚನಾ ಫಲಕ ಅಥವಾ ದಾರಿ ತೋರಿಸುವ ಸಿಗ್ನಲ್ ಇದ್ದಂತೆ ಎಂದು ಹೇಳುತ್ತಾರೆ. ಹೆದ್ದಾರಿಯ ಸೂಚನಾ ಫಲಕ, ಇದೊಂದು ಅದ್ಭುತವಾದ ಆಹಾಕ್ಷಣ ಅಂತ ಹೇಳ್ಬೋದು. ಈ ರೂಪಕ ನಮ್ಮ ಇಂದಿನ ದಿನಮಾನಕ್ಕೆ ಎಷ್ಟೊಂದು ಅನ್ವಯವಾಗುತ್ತದೆ. ನಮ್ಮ ಮನಸ್ಸು ಸದಾಕಾಲ ಹೊರಗಿನ ವಸ್ತುಗಳಲ್ಲಿ, ಮೊಬೈಲ್ ಪರದೆಗಳಲ್ಲಿ, ಮತ್ತೊಬ್ಬರ ಮಾತುಗಳಲ್ಲಿ ಸುಖವನ್ನು ಹುಡುಕುತ್ತಾ ಅಲಿಯುತ್ತಿರುತ್ತದೆ. ಆ ರೂಪಕದ ಆಳವನ್ನು ನಾವು ಇಂದಿನ ಸಂದರ್ಭಕ್ಕೆ ಜೋಡಿಸಿ ನೋಡಿದಾಗ ಅದರ ಮಹತ್ವ ಇನ್ನಷ್ಟು ಸ್ಪಷ್ಟವಾಗುತ್ತದೆ. ಹೌದು, ಭಗವಾನ್ ನಿತ್ಯಾನಂದರು ಹೇಳುವಂತೆ ಮನಸ್ಸಿಗೆ ಒಂದು ಸಹಜ ಸ್ವಭಾವವಿದೆ. ಅದು ಸದಾ ಹೊರಗಿನ ಪ್ರಪಂಚದಲ್ಲಿನ ಮನೋರಂಜನೆಯಲ್ಲಿ ಆಸಕ್ತಿ ತೋರುತ್ತದೆ ಹೊರತು ತನ್ನ ಮೂಲದ ಕಡೆಗೆ ತಿರುಗಲು ಹಿಂಜರಿತದೆಯೇ. ಹೊರಜಗತ್ತಿನಲ್ಲಿ ಸುಖವನ್ನು ಹುಡುಕಿ ಅದು ಕ್ಷಣಿಕ ಎಂಬ ನಂಬಿಕೆಗೆ ಬಂದು ಪಿಟ್ಟು ತಿಂದ ಮೇಲೆಯೇ ಮನುಷ್ಯನಿಗೆ ಒಳಮುಖನಾಗುವ ತುರ್ತು ಅರಿವಾಗುವುದು. ಓ ಮನಸ್ಸೇ, ನಿನ್ನ ಕೇಂದ್ರವಾದ ಆತ್ಮದೊಳಗೆ ಪ್ರವೇಶಿಸಲು ಅನುವು ಮಾಡಿಕೊಡು ಎಂದು ಬುದ್ಧಿಗೆ ಪ್ರೇರಣೆ ನೀಡುವ ದಿವ್ಯ ಪ್ರಾರ್ಥನೆಯೇ ಗಾಯತ್ರಿ. ಆ ಸೂಚನಾ ಫಲಕವು ಅಥವಾ ಸಿಗ್ನಲ್ ನಮಗೆ ದಾರಿ ತೋರಿಸುತ್ತದೆ. ಆದರೆ ನಡೆಯಬೇಕಾದದ್ದು ನಾವೇ ಅಲ್ವಾ? ಖಂಡಿತ. ಇದೇ ಕಾರಣಕ್ಕೆ ಜ್ಞಾನದ ಬೆಳಕಿನಿಂದ ಒನ್ನಾಗಿ ವಿಜೃಂಭಿಸುವ ಮಹಾವೈಭವವೇ ಈ ಮಂತ್ರದ ಸಾರ ಎಂದು ಅವರು ಬಣ್ಣಿಸಿದ್ದಾರೆ. ಇದು ಕೇವಲ ಸೈದ್ಧಾಂತಿಕ ಮಾತಲ್ಲ. ಅನೇಕ ಮಹಾತ್ಮರ ಸ್ವಾನುಭವಗಳು ಗಾಯತ್ರಿ ಚೈತನ್ಯದಲ್ಲಿ ದಾಖಲಾಗಿರುವುದು ಈ ಮಾತುಗಳಿಗೆ ಜೀವ ತುಂಬುತ್ತದೆ. ಹೌದು, ಮಹರ್ಷಿ ದೇವೇಂದ್ರನಾಥ ಠಾಕೋರ್ ಅವರ ಅನುಭವವನ್ನು ನಾವು ನೋಡಬಹುದು. ಅವರ ಅನುಭವ ಏನಾಗಿತ್ತು? ಅವರು ಗಾಯತ್ರಿ ಮಂತ್ರವನ್ನು ಜಪಿಸುತ್ತಾ ಪರಮಾತ್ಮನನ್ನು ಮುಖಾಮುಖಿಯಾಗಿ ಕಂಡೆ, ಅವನ ಆಜ್ಞೆಯ ಧ್ವನಿಯನ್ನು ಕೇಳಿದ್ದೆ ಮತ್ತು ಅವನ ನಿರಂತರ ಸಂಗಾತಿಯಾಗಿದ್ದೇನೆ ಎಂದು ಅತ್ಯಂತ ದೃಢವಾಗಿ ತಮ್ಮ ಅನುಭವವನ್ನು ಹಂಚಿಕೊಳ್ತಾರೆ. ಪರಮಾತ್ಮನನ್ನು ಮುಖಾಮುಖಿಯಾಗಿ ಕಂಡೆ ಅನ್ನೋದು ಎಂಥ ರೋಮಾಂಚನಕಾರಿ ಅನುಭವ. ಮತ್ತೊಂದು ವಿಸ್ಮಯಕಾರಿ ಉದಾಹರಣೆಯೆಂದರೆ ಸ್ವಾಮಿ ವಿರಜಾನಂದರ ಜೀವನ. ಹೌದು, ಸ್ವಾಮಿ ವಿರಜಾನಂದರ ಕಥೆ ನಿಜಕ್ಕೂ ಸ್ಫೂರ್ತಿದಾಯಕ. ಅವರು ಹುಟ್ಟು ಕುರುಡರಾಗಿದ್ರು. ಅವರಿಗೆ ಜಗತ್ತನ್ನು ನೋಡುವ ಭೌತಿಕ ಕಣ್ಣುಗಳಿರಲಿಲ್ಲ. ಆದರೆ ತಮ್ಮ ಜೀವನದಲ್ಲಿ ಗಾಯತ್ರಿಯನ್ನೇ ಊರುಗೋಲಾಗಿ ಮಾಡಿಕೊಂಡು ಅವರು ಅಪ್ರತಿಮ ಸಿದ್ಧಯೋಗಿಯಾದರು. ಹೌದು, ದೈಹಿಕ ನಯನಾಂಧತೆ ಹೋಗದಿದ್ರೂ ಗಾಯತ್ರಿ ಸಾಧನೆಯಿಂದ ಅವರ ಅಜ್ಞಾನಾಂಧತೆ ಸಂಪೂರ್ಣವಾಗಿ ನಾಶವಾಯಿತು. ಮತ್ತು ಅವರಿಗೆ ಅಂತಿಮವಾಗಿ ಬ್ರಹ್ಮಸಾಕ್ಷಾತ್ಕಾರವಾಯಿತು. ಈ ಘಟನೆಗಳು ಈ ಮಂತ್ರದ ಅಂತರಂಗದ ಶಕ್ತಿಗೆ ಜೀವಂತ ಸಾಕ್ಷಿಗಳಾಗಿವೆ. ಅಜ್ಞಾನಾಂಧತೆಯನ್ನು ನಾಶ ಮಾಡುವ ಈ ಶಕ್ತಿಯ ಬಗ್ಗೆ ಶೃಂಗೇರಿಯ ಶ್ರೀ ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳ ವಿಶ್ಲೇಷಣೆ ಇನ್ನಷ್ಟು ಬೆಳಕು ಚೆಲ್ಲುತ್ತದೆ. ಅವರು ಭಗವತಿ ಶಾರದಾಂಬೆಯ ಕೈಯಲ್ಲಿರುವ ಗಿಳಿಯ ರೂಪಕವನ್ನು ಬಹಳ ಅರ್ಥಪೂರ್ಣವಾಗಿ ಬಳಸಿದ್ದಾರಲ್ವಾ? ಹೌದು, ಆ ಗಿಳಿಯು ಕೇವಲ ಒಂದು ಪಕ್ಷಿಯಲ್ಲ, ಅದು ಆತ್ಮಜ್ಞಾನದ ಪ್ರತೀಕ. ಗಿಳಿಯು ತನಗೆ ಕಲಿಸಿದ್ದನ್ನು ಹೇಗೆ ನಿರಂತರವಾಗಿ ಪಠಿಸುತ್ತದೆಯೋ ಹಾಗೆ ಸಾಧಕನು ಈ ಮಂತ್ರವನ್ನು ಪಠಿಸುತ್ತಾ ಅದರ ಅರ್ಥವನ್ನು ತನ್ನೊಳಗೆ ಇಳಿಸಿಕೊಳ್ಳಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ಹೇಳುವ ಮಾತು ಬಹಳ ಗಂಭೀರವಾದದ್ದು. ಗಾಯತ್ರಿ ಉಪಾಸನೆಯಿಲ್ಲದೆ ಬೇರೆ ಯಾವ ಉಪಾಸನೆಯೂ ಫಲಿಸುವುದಿಲ್ಲ. ಬೇರೆ ಯಾವ ಉಪಾಸನೆಯೂ ಫಲಿಸುವುದಿಲ್ಲ ಅಂದ್ರೆ ಇದು ಎಲ್ಲದಕ್ಕೂ ಮೂಲ. ಇದು ಹೇಗಿದೆ ಎಂದರೆ ಬೆಂಕಿ ಇಲ್ಲದೆ ಹವನ ಮಾಡಿದಂತೆ. ಬೆಂಕಿ ಇಲ್ಲದೆ ಹವನ, ಎಂತಹ ಪ್ರಬಲವಾದ ಹೋಲಿಕೆ! ಅಗ್ನಿಯೇ ಇಲ್ಲದಿದ್ದಾಗ ಯಜ್ಞಕುಂಡದಲ್ಲಿ ಎಷ್ಟೇ ತುಪ್ಪ ಸುರಿದರೂ ಎಷ್ಟೇ ಹವಿಸನ್ನು ಅರ್ಪಿಸಿದರೂ ಅದು ಹೇಗೆ ಪ್ರಯೋಜನಕ್ಕೆ ಬರುವುದಿಲ್ಲವೋ ಹಾಗೆಯೇ ಗಾಯತ್ರಿ ಎಂಬ ಮೂಲ ಅಗ್ನಿ ಇಲ್ಲದೆ ಮಾಡುವ ಇತರೆ ಯಾವುದೇ ಆಧ್ಯಾತ್ಮಿಕ ಸಾಧನೆಗಳು ಅಪೂರ್ಣವಾಗುತ್ತವೆ. ಉಪನಯನ ಸಂಸ್ಕಾರದಲ್ಲಿ ಉಪದೇಶಿಸಲಾಗುವ ಈ ಮಂತ್ರವೇ ಸಾಧಕರಿಗೆ ನಿಜವಾದ ಗುರುಮಂತ್ರ. ಇದಕ್ಕಿಂತ ಮಿಗಿಲಾದ ಬೇರೆ ಮಂತ್ರವಿಲ್ಲ ಎಂದು ಅವರು ದೃಢಪಡಿಸ್ತಾರೆ. ಸತ್ಯ. ಈ ಚರ್ಚೆಯನ್ನು ಇಲ್ಲಿವರೆಗೆ ಆಲಿಸಿದಾಗ ಕೇಳುಗರಿಗೆ ಇಂತಹ ಆಳವಾದ ತಾತ್ವಿಕ ಮಂತ್ರವು ಕೇವಲ ಆಶ್ರಮಗಳಿಗೆ, ಸನ್ಯಾಸಿಗಳಿಗೆ ಅಥವಾ ನಿರ್ದಿಷ್ಟ ವರ್ಗಕ್ಕೆ ಮಾತ್ರ ಸೀಮಿತವೇ ಎಂಬ ಪ್ರಶ್ನೆ ಮೂಡಬಹುದು. ಖಂಡಿತ, ಇದು ಸಹಜವಾದ ಪ್ರಶ್ನೆ. ಆದರೆ ಇದರ ಸಾರ್ವತ್ರಿಕ ಅನ್ವಯಿಕೆ ಅಂದ್ರೆ ಯೂನಿವರ್ಸಲ್ ಅಪೀಲ್ ಎಷ್ಟಿದೆ ಎಂಬುದನ್ನ ಗುರುದೇವ ರವೀಂದ್ರನಾಥ ಠಾಗೂರ್ ಅವರ ಮಾತುಗಳ ಮೂಲಕ ನಾವು ಅರಿಯಬಹುದು. ರವೀಂದ್ರನಾಥ ಠಾಗೂರ್ ಅವರು ಈ ಮಂತ್ರದ ಬಗ್ಗೆ ಏನು ಹೇಳಿದ್ದಾರೆ? ಈ ಮಂತ್ರದಲ್ಲಿ ಯಾವುದೇ ರೀತಿಯ ಮೌಢ್ಯ, ಮತಿಭ್ರಮಣೆ
ಅಥವಾ ಸಂಕುಚಿತತೆ ಇಲ್ಲ ಎಂದು ಅವರು ಅತ್ಯಂತ ಸ್ಪಷ್ಟವಾಗಿ ಸಾರುತ್ತಾರೆ. ಅಂದ್ರೆ ಇದು ಎಲ್ಲರಿಗೂ ಮುಕ್ತವಾಗಿದೆ. ಹೌದು, ಇದು ಒಂದೇ ಉಸಿರಿನಲ್ಲಿ ಜಪಿಸಬಹುದಾದ ಅತ್ಯಂತ ಸರಳ ಮತ್ತು ಪವಿತ್ರ ಮಂತ್ರ. ಯಾವುದೇ ರೀತಿಯ ತಾರ್ಕಿಕತೆಗೆ, ಭೇದ ಭಾವಕ್ಕೆ ಇದು ಆಸ್ಪದ ಕೊಡೋದಿಲ್ಲ. ಇಡೀ ದೇಶವನ್ನು ಜಾಗೃತಗೊಳಿಸುವ ಅಗಾಧವಾದ ಶಕ್ತಿ ಇದಕ್ಕಿದೆ. ಜಗತ್ತಿನ ಶಾಂತಿಯನ್ನು ಇಚ್ಛಿಸುವ ಪ್ರತಿಯೊಬ್ಬರೂ ಪ್ರಾತಃ ಕಾಲದಲ್ಲಿ ಈ ಮಂತ್ರವನ್ನು ಉಚ್ಚರಿಸಬೇಕು ಅಂತ ಅವ್ರು ಹೇಳಿದ್ದಾರೆ. ಉದಾರವಾದ ಮತ್ತು ಜಾಗತಿಕ ಒಳಿತನ್ನು ಬಯಸುವ ಪ್ರಾಚೀನ ಪದ್ಧತಿ ಎಂಬುದನ್ನು ಅವರು ಒತ್ತಿ ಹೇಳುತ್ತಾರೆ. ಈ ಸಾರ್ವತ್ರಿಕತೆಯ ಬಗ್ಗೆ ಸತ್ಯಸಾಯಿಬಾಬಾ ಅವರ ಒಳನೋಟವೂ ಇದೇ ದಿಕ್ಕಿನಲ್ಲಿ ಸಾಗುತ್ತದೆ. ಹೌದು, ಅವರು ವಿವರಿಸುವಂತೆ ಈ ಮಂತ್ರವನ್ನು ಸವಿತಾ ಎಂಬ ಅವಿನಾಶಿ ಮತ್ತು ಪಾರಲೌಕಿಕ ದೈವಕ್ಕೆ ಸಂಬೋಧಿಸಲಾಗಿದೆ. ಇದರಲ್ಲಿ ಆರಾಧನೆ, ಧ್ಯಾನ ಮತ್ತು ಪ್ರಾರ್ಥನೆ ಈ 3 ಅಂಶಗಳು ಸುಂದರವಾಗಿ ಬೆಸೆದುಕೊಂಡಿವೆ. ಜಗತ್ತಿನಲ್ಲಿ ನಾವು ಅನೇಕತೆಯನ್ನು ಕಾಣುತ್ತೇವೆ, ಪ್ರತಿಯೊಬ್ಬರೂ ಭಿನ್ನರಾಗಿದ್ದಾರೆ. ಆದರೆ ಆ ಎಲ್ಲಾ ಅನೇಕತೆಯಲ್ಲಿ ಅಡಗಿರುವ ಏಕತೆಯನ್ನು ಈ ಮಂತ್ರವು ನಮಗೆ ಮನಗಾಣಿಸುತ್ತದೆ. ಅನೇಕತೆಯಲ್ಲಿ ಏಕತೆ. ಎಲ್ಲಾ ಧರ್ಮಗ್ರಂಥಗಳ ತಾಯಿಯಾಗಿರುವ ಈ ಗಾಯತ್ರಿ ಮಾತೆ ಯಾರು ಇದನ್ನು ಶ್ರದ್ಧೆಯಿಂದ ಜಪಿಸುತ್ತಾರೆಯೋ ಅವರ ಜೊತೆಯಲ್ಲಿ ಸೂಕ್ಷ್ಮವಾಗಿ ಉಪಸ್ಥಿತಳಿದ್ದು ಅವರಿಗೆ ರಕ್ಷಣೆ ಮತ್ತು ಒಳಿತನ್ನು ಆರಿಸುವ ವಿವೇಚನೆಯನ್ನು ನೀಡುತ್ತಾಳೆ. ನಿಯಮಬದ್ಧವಾಗಿ ಇದನ್ನು ಜಪಿಸುತ್ತಾ ಶುದ್ಧೀಕರಣದೊಂದಿಗೆ ಸದಾಚಾರದ ಜೀವನ ನಡೆಸಿ ಜಗತ್ತಿಗೆ ಮಾದರಿಯಾಗಬೇಕು ಎಂಬುದು ಅವರು ನೀಡುವ ಮಾರ್ಗದರ್ಶನ. ಹೌದು. ಹಾಗಾದ್ರೆ ಇದೆಲ್ಲದರ ಅರ್ಥವೇನು? ಇಷ್ಟೊಂದು ಅಗಾಧವಾದ ಶಕ್ತಿಯಿರುವ ಸಾರ್ವತ್ರಿಕವಾಗಿರುವ ಮಂತ್ರವನ್ನು ಪ್ರತಿಯೊಬ್ಬರೂ ತಮಗೆ ತೋಚಿದಂತೆ ಯಾವುದೇ ನಿಯಮಗಳಿಲ್ಲದೆ ಬಳಸಬಹುದೇ? ಈ ಪ್ರಶ್ನೆಗೆ ಗಾಯತ್ರಿ ಚೈತನ್ಯದಲ್ಲಿ ಸ್ಪಷ್ಟವಾದ ಎಚ್ಚರಿಕೆ ಮತ್ತು ಮಾರ್ಗದರ್ಶನವನ್ನು ನೀಡಲಾಗಿದೆ. ಈ ಎಚ್ಚರಿಕೆಯ ಸ್ವರೂಪ ಎಂಥದ್ದು ಎಂಬುದನ್ನು ಸ್ವಲ್ಪ ವಿಶ್ಲೇಷಿಸುವುದು ಸೂಕ್ತ. ಇದು ನಾವು ಗಮನಿಸಲೇಬೇಕಾದ ಬಹಳ ಮುಖ್ಯವಾದ ಘಟ್ಟ. ಶ್ರೀ ಬ್ರಹ್ಮಚೈತನ್ಯ ಗೋಂಡವಲೇಖರ ಮಹಾರಾಜರ ಮಾತುಗಳನ್ನು ನಾವಿಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ಪರಿಗಣಿಸಬೇಕು. ಅವರು ಏನೆಚ್ಚರಿಕೆ ನೀಡಿದ್ದಾರೆ? ಗಾಯತ್ರಿ ಮಂತ್ರೋಪಾಸನೆಯನ್ನು ಎಂದಿಗೂ ಲಘುವಾಗಿ ಕೇವಲ ಒಂದು ಹವ್ಯಾಸದಂತೆ ಪರಿಗಣಿಸಬಾರದು ಎಂದು ಅವರು ಕಟ್ಟುನಿಟ್ಟಾಗಿ ಹೇಳುತ್ತಾರೆ. ಹವ್ಯಾಸದಂತೆ ಪರಿಗಣಿಸಬಾರದು. ಹೌದು, ಇದು ಅಗಾಧವಾದ ಶಕ್ತಿಯನ್ನು ಹೊಂದಿರುವ ಅಸ್ತ್ರವಿದ್ದಂತೆ. ಬೆಂಕಿಯನ್ನು ಹೇಗೆ ಬಹಳ ಎಚ್ಚರಿಕೆಯಿಂದ ಬಳಸಬೇಕೋ ಹಾಗೆಯೇ ಈ ಮಂತ್ರದ ಉಪಾಸನೆ ಮಾಡಲು ನಿಯಮನಿಷ್ಠೆಗಳ ಸಮರ್ಥರಿದ್ದವರು ಮಾತ್ರ ಅದನ್ನೇ ಮುಂದುವರೆಸಿಕೊಂಡು ಹೋಗುವುದು ಹಿತಕರ. ಅಂದ್ರೆ ಒಂದು ವೇಳೆ ಸಾಧಕನಿಗೆ ಆ ಸಾಮರ್ಥ್ಯ, ಸಮಯ ಅಥವಾ ಪಾತ್ರತೆ ಇಲ್ಲದಿದ್ದರೆ ಏನು ಮಾಡಬೇಕು? ಅಂಥವರು ನಿರಾಸೆಗೊಳ್ಳಬೇಕಿಲ್ಲ. ಅಂಥವರಿಗೆ ಸುಲಭ ಸಾಧ್ಯವಾದ ರಾಮನಾಮ ಜಪದ ಮಹಿಮೆಯಿಂದಲೇ ಮೋಕ್ಷದ ಬಾಗಿಲು ತೆರೆದಿದೆ ಎಂದು ಅವರು ಅಭಯ ನೀಡುತ್ತಾರೆ. ಶಕ್ತಿ ಮೀರಿ ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಶ್ರದ್ಧೆಯಿಲ್ಲದೆ ಇದನ್ನು ಮಾಡಬಾರದು ಎಂಬುದು ಇಲ್ಲಿನ ಎಚ್ಚರಿಕೆ. ಹೌದು, ಆ ಎಚ್ಚರಿಕೆ ಬಹಳ ವಾಸ್ತವಿಕವಾಗಿದೆ. ಅದೇ ಸಮಯದಲ್ಲಿ ವೇದಮೂರ್ತಿ ಶ್ರೀರಾಮ ಶರ್ಮ ಆಚಾರ್ಯರು ನೀಡುವ ಭರವಸೆ ಬಹಳ ದೊಡ್ಡದು. ಹೌದು, ಅವರು ಏನು ಹೇಳಿದ್ದಾರೆ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಯಾರೂ ಬೇಕಾದರೂ ಇದನ್ನು ಉಪೇಕ್ಷಿಸಬಹುದು ಅಥವಾ ವಿರೋಧಿಸಬಹುದು. ಆದರೆ ಗಾಯತ್ರಿ ತತ್ವದಿಂದ ಹೊರತಾಗಿ ಬೇರೆ ಮಾರ್ಗದಿಂದ ಬ್ರಹ್ಮವನ್ನು ಅಥವಾ ಅಂತಿಮ ಸತ್ಯವನ್ನು ಪಡೆಯುವುದು ಅಸಂಭವ ಎಂದು ಅವರು ಖಚಿತವಾಗಿ ಹೇಳ್ತಾರೆ. ತಮ್ಮ ದೀರ್ಘಕಾಲಿಕ ಅನುಭವದ ಆಧಾರದ ಮೇಲೆ ಅವರು ಹೇಳುವ ಬಹು ಮುಖ್ಯವಾದ ಮಾತೊಂದಿದೆ. ಗಾಯತ್ರಿ ಮಂತ್ರದ ಸಾಧನೆ ಎಂದಿಗೂ ನಿಷ್ಫಲವಾಗುವುದಿಲ್ಲ ಮತ್ತು ಇದು ಎಂದಿಗೂ ವಿಪರೀತ ಅಂದ್ರೆ ನಕಾರಾತ್ಮಕ ಪರಿಣಾಮವನ್ನು ಬೀರುವುದಿಲ್ಲ. ಶ್ರದ್ಧೆಯಿಂದ ಮಾಡಿದ ಯಾವುದೇ ಜಪವು ತನ್ನದೇ ಆದ ಒಳಿತನ್ನು ಮಾಡಿಯೇ ಮಾಡುತ್ತದೆ ಎಂಬ ಸಕಾರಾತ್ಮಕ ನೋಟ ಇಲ್ಲಿದೆ. ಗಾಯತ್ರಿ ಚೈತನ್ಯದಲ್ಲಿರುವ ಈ ಎಲ್ಲ ಮಹನೀಯರ ವಿಚಾರಗಳನ್ನು ಒಂದೆಡೆ ಸೇರಿಸಿ ಕ್ರೋಢೀಕರಿಸಿ ನೋಡಿದಾಗ ಒಂದು ಅತ್ಯಂತ ಸ್ಪಷ್ಟವಾದ ಚಿತ್ರಣ ನಮ್ಮ ಮುಂದೆ ಮೂಡುತ್ತದೆ. ಆ ಚಿತ್ರಣ ಹೇಗಿದೆ? ಗಾಯತ್ರಿ ಮಂತ್ರವು ಕೇವಲ ತುಟಿಗಳಿಂದ ಮಾಡುವ ಯಾವುದೋ ಶಬ್ದಗಳ ಜಪವಲ್ಲ ಅಥವಾ ಕೇವಲ ಒಂದು ಸಾಂಪ್ರದಾಯಿಕ ಧಾರ್ಮಿಕ ಆಚರಣೆಯಲ್ಲ. ಮತ್ತದೇನು? ಅದೊಂದು ನಮ್ಮ ಆಂತರಿಕ ಪ್ರಜ್ಞೆಯನ್ನು ಸಂಪೂರ್ಣವಾಗಿ ಜಾಗೃತಗೊಳಿಸುವ ಪ್ರಬಲವಾದ ದಿವ್ಯ ಅಸ್ತ್ರ. ಇದು ಮನುಷ್ಯನ ಬುದ್ಧಿಗೆ, ಮನಸ್ಸಿಗೆ ಮೆತ್ತಿಕೊಂಡಿರುವ ಪ್ರಾಪಂಚಿಕ ಮಾಲಿನ್ಯವನ್ನು ಶುದ್ಧೀಕರಿಸಿ ಅಜ್ಞಾನದ ಕತ್ತಲೆಯಿಂದ ಸುಜ್ಞಾನದ ಪ್ರಖರ ಬೆಳಕಿನೆಡೆಗೆ ಕೊಂಡೊಯ್ಯುವ ಬಲಿಷ್ಠವಾದ ಮಾನಸಿಕ ಮತ್ತು ಆಧ್ಯಾತ್ಮಿಕ ಸೇತುವೆ. ಮಾನಸಿಕ ಮತ್ತು ಆಧ್ಯಾತ್ಮಿಕ ಸೇತುವೆ. ಜ್ಞಾನ ಮತ್ತು ಶಕ್ತಿಗಳ ಅಧಿದೇವತೆಯಾದ ಆ ಪರಮ ಪ್ರಭುವಿನ ಸೃಜನಾತ್ಮಕ ಶಕ್ತಿಯನ್ನು ನಮ್ಮ ದೈನಂದಿನ ಮನೋವ್ಯಾಪಾರಗಳಿಗೆ ತಂದುಕೊಡುವ ವಾಹಕ ಇದು. ಈ ಚರ್ಚೆಯಲ್ಲಿ ಮೂಡಿಬಂದ ಪ್ರತಿಯೊಂದು ಅಂಶವೂ ನಮ್ಮ ಅರಿವಿನ ಪರಿಧಿಯನ್ನು ವಿಸ್ತರಿಸುವಂತಿದೆ. ಖಂಡಿತ. ಬುದ್ಧಿಯ ಶುದ್ಧೀಕರಣದಿಂದ ಹಿಡಿದು ಆಸೆಗಳ ಉನ್ನತೀಕರಣ ಮತ್ತು ಅಂತಿಮವಾಗಿ ಆತ್ಮದ ಸಾಕ್ಷಾತ್ಕಾರದವರೆಗೆ ಈ ಮಂತ್ರದ ವ್ಯಾಪ್ತಿ ನಿಜಕ್ಕೂ ಬೆರಗುಗೊಳಿಸುವಂತಹದ್ದು. ಜಗತ್ತಿನ ಎಷ್ಟೋ ಸಂಪತ್ತಿದ್ರೂ ವಿವೇಚನೆ ಇಲ್ಲದಿದ್ದರೆ ಎಲ್ಲವೂ ವ್ಯರ್ಥ. ಹೌದು.
ಹಾಗಾಗಿ ಸದ್ಬುದ್ಧಿ ಎನ್ನುವುದು ಈ ಜಗತ್ತಿನಲ್ಲಿ ಮನುಷ್ಯ ಕೇಳಬಹುದಾದ ಅತ್ಯಂತ ಶ್ರೇಷ್ಠ ವರ. ಆ ವರವನ್ನು ಕರುಣಿಸುವ ತಾಯಿ ಈ ಗಾಯತ್ರಿ ಎಂಬ ಸತ್ಯ ಈ ಚರ್ಚೆಯುದ್ದಕ್ಕೂ ಪ್ರತಿಧ್ವನಿಸಿದೆ. ಇದನ್ನು ನಾವು ಇಂದಿನ ಜಗತ್ತಿನ ವಿಶಾಲ ದೃಷ್ಟಿಕೋನದಿಂದ ನೋಡಿದಾಗ ಒಂದು ಅಚ್ಚರಿಯ ಸತ್ಯ ನಮ್ಮ ಅರಿವಿಗೆ ಬರುತ್ತದೆ. ಅಚ್ಚರಿಯ ಸತ್ಯ ಅದು ಏನು? ಸಾವಿರಾರು ವರ್ಷಗಳ ಹಿಂದೆಯೇ ಮನುಷ್ಯನ ಪ್ರಜ್ಞೆಯನ್ನು ಬಾಹ್ಯ ಪ್ರಪಂಚದ ಅಸಂಖ್ಯಾತ ಗೊಂದಲಗಳಿಂದ ಬಿಡಿಸಿ ಆಕಾಶದಲ್ಲಿ ಬೆಳಗುವ ಸೂರ್ಯನ ಹಿಂದಿರುವ ಅಗೋಚರ ದಿವ್ಯ ಬೆಳಕಿನೆಡೆಗೆ ಕೇಂದ್ರೀಕರಿಸಲು ಇಂಥದೊಂದು ಅದ್ಭುತವಾದ ತಂತ್ರಜ್ಞಾನವನ್ನು ರೂಪಿಸಲಾಗಿತ್ತು. ಹೌದು, ಒಂದು ಪ್ರಾಚೀನ ತಂತ್ರಜ್ಞಾನ. ಇಂದು ಆಧುನಿಕ ಯುಗದಲ್ಲಿ ಬೆಳಗಿನಿಂದ ರಾತ್ರಿಯವರೆಗೆ ಸದಾಕಾಲ ಲ್ಯಾಪ್ಟಾಪ್, ಮೊಬೈಲ್ನಂತಹ ಡಿಜಿಟಲ್ ಪರದೆಗಳ ಕೃತಕ ಬೆಳಕಿಗೆ ನಮ್ಮ ಕಣ್ಣು ಮತ್ತು ಮನಸ್ಸನ್ನು ಅಂಟಿಸಿಕೊಂಡು ನಾವು ಬದುಕುತ್ತಿದ್ದೇವೆ. ಇದು ನಮ್ಮ ಇಂದಿನ ಕಟು ವಾಸ್ತವ. ಈ ಕೃತಕ ಬೆಳಕಿನ ಪ್ರಭಾವದಿಂದ ನಮ್ಮ ಆಂತರಿಕ ಶಾಂತಿ, ನಮ್ಮ ಏಕಾಗ್ರತೆ ದಿನೇ ದಿನೇ ಕದಡುತ್ತಿರುವ ಈ ಸಮಯದಲ್ಲಿ ನಮ್ಮ ಒಳಗಿನ ಆ ನೈಸರ್ಗಿಕ ದಿವ್ಯವಾದ ಬೆಳಕನ್ನು ಅಂದ್ರೆ ನಿಜವಾದ ಆತ್ಮಜ್ಞಾನವನ್ನು ಮರಳಿ ಕಂಡುಕೊಳ್ಳಲು ಕಳೆದು ಹೋಗಿರುವ ನಮ್ಮ ಪ್ರಜ್ಞೆಯ ಈ ಅಂತರ್ಮುಖ ಪಯಣವನ್ನು ಮತ್ತೆ ಆರಂಭಿಸುವ ತುರ್ತು ಅಗತ್ಯ ನಮ್ಮೆಲ್ಲರಿಗೂ ಇದೆಯಲ್ಲವೇ? ಖಂಡಿತ. ಭೌತಿಕ ಜಗತ್ತಿನ ಗದ್ದಲದಲ್ಲಿ ಕಳೆದು ಹೋಗಿರುವ ನಾವು ಆ ಒಳಗಿನ ನಿಶ್ಶಬ್ದವನ್ನು ಕೇಳಿಸಿಕೊಳ್ಳಲು ಇಂತಹ ಸಾಧನೆಗಳತ್ತ ಮುಖ ಮಾಡುವುದು ಇಂದಿನ ಅನಿವಾರ್ಯತೆ. ಇದು ಅತ್ಯಂತ ಸೂಕ್ತವಾದ ಯೋಚನೆ. ಕೃತಕ ಬೆಳಕಿನಿಂದ ದಿವ್ಯ ಬೆಳಕಿನೆಡೆಗಿನ ಈ ಪಯಣ ಪ್ರತಿಯೊಬ್ಬರಿಗೂ ಅವಶ್ಯಕ. ಗಾಯತ್ರಿ ಚೈತನ್ಯದ ಈ ತಾತ್ವಿಕ ವಿಚಾರಗಳು ಖಂಡಿತವಾಗಿಯೂ ನಮ್ಮೆಲ್ಲರ ದೈನಂದಿನ ಬದುಕಿನಲ್ಲಿ ಹೊಸ ಬೆಳಕನ್ನು ಮೂಡಿಸಲಿವೆ ಎಂಬ ವಿಶ್ವಾಸವಿದೆ. ಹೌದು, ಎಲ್ಲರಿಗೂ ಒಳಿತಾಗಲಿ. ಜ್ಞಾನದ ಮತ್ತು ಅರಿವಿನ ಈ ಆಳವಾದ ವಿಶ್ಲೇಷಣೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಕೇಳುಗರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈ ಹೊಸ ಆಲೋಚನೆಗಳೊಂದಿಗೆ ನಮ್ಮೆಲ್ಲರ ಬುದ್ಧಿಯು ಸನ್ಮಾರ್ಗದಲ್ಲಿ ಪ್ರೇರೇಪಿತವಾಗಲಿ, ಒಳಗಿನ ಬೆಳಕಿನ ಕಡೆಗೆ ನಮ್ಮ ಪಯಣ ಸಾಗಲಿ ಎಂದು ಆಶಿಸುತ್ತಾ ಇಂದಿನ ಈ ತಾತ್ವಿಕ ಚರ್ಚೆಯನ್ನು ಮುಕ್ತಾಯಗೊಳಿಸೋಣ.